ಎಲ್ಲರಿಗೂ ನಮಸ್ಕಾರ. ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಈ ಪುಟಾಣಿ ಬದನೆಕಾಯಿಯಿಂದ ಒಂದು ಅದ್ಭುತವಾದ ಗ್ರೇವಿ ಅಂದರೆ ಮಸಾಲನ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಮಾಡೋದು ಕೂಡ ಸುಲಭ. ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವಾಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 2 ಸ್ಪೂನು ಶೇಂಗಾ ಬೀಜ ತಗೊಂಡಿದ್ದೀನಿ. ಅಂದರೆ 1 ಕಪ್ಪು ಶೇಂಗಾ ಬೀಜನ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಶೇಂಗಾ ಬೀಜನ ಹುರ್ಕೋಬೇಕು. ನಂತರ ಇದಕ್ಕೇ ನಾನು ಇಲ್ಲಿ 2 ಸ್ಪೂನು ಕಪ್ಪೆಳ್ಳು ತಗೊಂಡಿದ್ದೀನಿ. ನೋಡಿ, ಇದು ಭಾಳ ಬೇಗನೆ ಫ್ರೈ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಯಾಕಂದರೆ ಇದು ಮೊದಲೇ ಬಿಸಿಯಾಗಿರೋ ತವೆ, ಇದರಲ್ಲಿ ಬೇಗನೆ ಫ್ರೈ ಆಗುವಂಥ ಈ ಕಪ್ಪೆಳ್ಳನ್ನು ಇವಾಗ ಪಾತ್ರೆಯಿಂದ ಹೊರಗಡೆ ತಕ್ಕೋಬೇಕು. ಇವಾಗ ಇದನ್ನೆಲ್ಲ ನೀಟಾಗಿ ಹೀಗೆ ತಗೊಳ್ಳೋಣ, ಒಂದು ತಟ್ಟೆನಲ್ಲಿ ಹಾಕ್ಕೋಬೇಕು. ಇದಾದ ನಂತರ ನೋಡಿ, ನಾನು ಇದನ್ನೆರಡನ್ನು ಸೇರಿಸಿ ಹೀಗೆ ಒಂದು ತಟ್ಟೆನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಂತರ ನಾವು ಮಸಾಲೆಗೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು 1 ಕಪ್ಪು ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಇದು ಶೇಂಗಾ ಬೀಜ ಮತ್ತು ಕಪ್ಪೆಳ್ಳು, ಇದನ್ನೆಲ್ಲ ಇವಾಗ ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ನೋಡಿ, ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ನಂತರ ಶೇಂಗಾ ಬೀಜ ಮತ್ತು ಎಳ್ಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ಕೊತ್ತಂಬರಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದು ನಾವು ಇಲ್ಲಿ ಶೇಂಗಾ ಬೀಜ ಮತ್ತು ಕಪ್ಪೆಳ್ಳು ಬಳಸಿರೋದ್ರಿಂದ ಇದು ಈ ಚಳಿಗಾಲದಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ, ಇವಾಗ ಇದು ಪೇಸ್ಟು ರೆಡಿಯಾಗಿದೆ. ಇವಾಗ ಇದನ್ನು ಒಂದು ತಟ್ಟೆನಲ್ಲಿ ಎಲ್ಲ ನೀಟಾಗಿ ತಕ್ಕೊಳ್ಳೋಣ. ಈ ಚಳಿಗಾಲದಲ್ಲಿ ಯಾರ್ಯಾರಿಗೆ ಮಂಡಿ ನೋವು, ಕಾಲು ನೋವು ಇರುತ್ತೆ ಅವರು ಈ ರೀತಿ ಎಳ್ಳು, ಕಪ್ಪೆಳ್ಳು ಬಳಸ್ಕೊಂಡು ಅಡುಗೆನ ಮಾಡ್ಕೋಬೇಕು. ಅದರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೋಡಿ, ಈ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟಿಗೆ ನಾನಿಲ್ಲಿ 2 ಚಮಚ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿಣ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಸೇರಿಸ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಹುಚ್ಚೆಳ್ಳು ಅಂದರೆ ಗುರೆಳ್ಳು ಅಂತಾರೆ, ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇಲ್ಲಿ 1-2 ಸ್ಪೂನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣಿನ ರಸನ ಇದಕ್ಕೆ ಹಾಕ್ಕೋಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ ಮಸಾಲ. ನೋಡಿ, ಹುಣಸೆಹಣ್ಣಿನ ನೀರನ್ನು ಇದಕ್ಕೆ ನೀಟಾಗಿ ಹಾಕ್ಕೊಂಡ್ರೆ ಹುಳಿ ಹುಳಿಯಾಗಿ ಖಾರವಾಗಿ ಚಳಿಗಾಲದಲ್ಲಿ ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ. ಇದನ್ನು ಕೆಲವೊಬ್ಬರು ಬದನೆಕಾಯಿ ಇಷ್ಟಪಡ್ತಾರೆ, ಇನ್ನು ಕೆಲವೊಬ್ಬರು ಇಷ್ಟಪಡೋದಿಲ್ಲ. ಆದರೆ ನೀವು ಈ ರೀತಿ ಮಾಡಿದರೆ ಎಲ್ಲರೂ ಇಷ್ಟಪಡ್ತಾರೆ. ಇದನ್ನು ನಾವು ಬಿಸಿ ಬಿಸಿ ಅನ್ನದ ಜೊತೆಗೆ ಮತ್ತು ಚಪಾತಿ ಜೊತೆಗೆ
ಮತ್ತು ರೊಟ್ಟಿ ಜೊತೆಗೆ ಊಟ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ಸಿದ್ಧವಾಗಿದೆ. ಇವಾಗ ನಾವು ಇಲ್ಲಿ ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಬದನೆಕಾಯಿನ ತಗೋಬೇಕು. ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬು ಈ ರೀತಿ ತಕ್ಕೊಂಡು ಮಧ್ಯದಿಂದ 4 ಭಾಗ ಮಾಡ್ಕೊಳ್ಳಿ. ಈ ರೀತಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಯಾಕಂದರೆ ಕೆಲವೊಂದು ಸಾರಿ ಇದ್ರೊಳಗೆ ಹುಳ ಹಿಡ್ದಿರುತ್ತೆ. ಅದಕ್ಕೆ ನೀಟಾಗಿ ಈ ರೀತಿ ನೋಡಿಕೊಂಡು ಎಲ್ಲನೂ ಕಟ್ ಮಾಡಿ ಹಿಂಗೆ ಎತ್ತಿಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಪಲ್ಯ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಚಾಕು ಕೈಗೆ ತಗಲುತ್ತೆ, ಅದಕ್ಕೆ ನೀಟಾಗಿ ಹುಷಾರಾಗಿ ಕಟ್ ಮಾಡ್ಕೋಬೇಕು. ನೋಡಿ ಎಲ್ಲ ಬದನೆಕಾಯಿ ಚೆನ್ನಾಗಿದೆ. ಇವಾಗ ಈ ಪೇಸ್ಟನ್ನು ಇದಕ್ಕೆ ಒಂದೊಂದಾಗಿ ಈ ರೀತಿ ತುಂಬ್ಕೊಳ್ಳೋಣ. ನೋಡಿ ಇದು ಒಂಥರ ಫ್ಲವರ್ ಕಣ್ಣಂಗೆ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಒಂದೊಂದಾಗಿ ಈ ರೀತಿ ಎಲ್ಲ ಫುಲ್ ಮಾಡಿ ತುಂಬ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಒತ್ತಿ ಒತ್ತಿ ತುಂಬೋದ್ರಿಂದ ಮಸಾಲ ಬಿಟ್ಕೊಂಡು ಹೊರಗೆ ಬರಲ್ಲ ಮತ್ತು ಹಾಗೆ ಬೇಯುತ್ತೆ. ನಾನಿಲ್ಲಿ ಎಲ್ಲನೂ ಈ ರೀತಿ ತುಂಬ್ಕೊಳ್ತಾ ಇದ್ದೀನಿ. ಇವಾಗ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾನಿದನ್ನು ಹಾಗೆ ಬಾಣಲೆಯಲ್ಲಿ ಮಾಡೋದಿಲ್ಲ. ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಇದರಿಂದ ಇದು ಮೃದುವಾಗಿ ಬೇಯುತ್ತೆ ಮತ್ತು ಎಲ್ಲ ಚೆನ್ನಾಗಿ ಮಸಾಲೆ ಕೂಡ ಹಾಗೆ ಕಡೆ ಮಸಾಲೆ ಬಿಟ್ಕೊಂಡು ಬರೋದಿಲ್ಲ. ನೋಡಿ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೋಬೇಕು. ಇದಕ್ಕೆ 2 ಚಮಚ ಎಣ್ಣೆ ಸಾಕು. ಯಾಕಂದರೆ ನಾವು ಇಲ್ಲಿ ಶೇಂಗಾ ಬೀಜ ಮತ್ತು ಎಳ್ಳು ಯೂಸ್ ಮಾಡಿರೋದ್ರಿಂದ ಎಣ್ಣೆ ಅಷ್ಟಾಗಿ ಬೇಕಾಗೋದಿಲ್ಲ. ನೋಡಿ ಇವಾಗ ಒಂದೊಂದಾಗಿ ಇದನ್ನು ಕುಕ್ಕರಲ್ಲಿ ನೀಟಾಗಿ ಇಟ್ಕೋಬೇಕು. ಒಂದೊಂದಾಗಿ ಇಟ್ಕೋಬೇಕು. ಯಾಕಂದರೆ ಮಸಾಲೆ ಮತ್ತು ಹೊರಗಡೆ ಬರುತ್ತೆ. ಅದಕ್ಕೆ ನೀಟಾಗಿ ಸ್ಟವ್ನ ಸ್ವಲ್ಪ ಸಣ್ಣ ಉರಿಲಿ ಈ ರೀತಿ ಇಟ್ಕೊಂಡು ಈ ರೀತಿ ಎಲ್ಲನೂ ನೀಟಾಗಿ ಹಾಕ್ಕೋಬೇಕು. ಕುಕ್ಕರಲ್ಲಿ ಇದು ಹದವಾಗಿ ಬೇಯುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಸರ್ತಿ ನೀವು ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ. ನೋಡಿ ಇದನ್ನು ಹೀಗೆ 1-2 ನಿಮಿಷ ಬಿಡಬೇಕು. ನಂತರ ನಾವು ಮಸಾಲೆ ರುಬ್ಬಿದ ಮಿಕ್ಸರ್ ಕಪ್ಪಿನಲ್ಲಿ ನೀರು ಹಾಕ್ಕೋಬೇಕು. ಯಾಕಂದರೆ ಅದಕ್ಕೆ ಹತ್ಕೊಂಡಿರುವಂಥ ಮಸಾಲೆನೂ ಇದರಲ್ಲಿ ಬರುತ್ತೆ. ಇದಕ್ಕೆ ಮೇನಾಗಿ ಇದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕೋದ್ರಿಂದ ಬದನೆಕಾಯಿಯಲ್ಲಿರುವಂಥ ಕಹಿ ಅಂಶ ಎಲ್ಲ ಹೋಗಿಬಿಡುತ್ತೆ. ಇದರಿಂದ ಯಾರಿಗೂ ಅಲರ್ಜಿ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ. ಮತ್ತು ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಉಪ್ಪು ಹುಳಿ ಖಾರ ಇರೋದ್ರಿಂದ ಸಿಹಿ ಹುಳಿ ಉಪ್ಪು ಖಾರ ಚೆನ್ನಾಗಿ ಬೇಯೋದ್ರಿಂದ ತುಂಬ ರುಚಿಯಾಗಿ ಪಲ್ಯ ರೆಡಿ ಆಗುತ್ತೆ. ನೋಡಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದು ರೆಡಿ ಆಯಿತು. ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಇದನ್ನು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡೋಣ. ನೋಡಿ ಎಷ್ಟು ಹದವಾಗಿ ಬೆಂದಿದೆ ಬದನೆಕಾಯಿ ಎಲ್ಲ. ನಾವು ಇದನ್ನು ಹೊರಗಡೆ ಪಾತ್ರೆಯಲ್ಲಿ ಮಾಡೋದ್ರಿಂದ
ಈ ರೀತಿ ಬೇಯೋದಿಲ್ಲ ಅದು. ಈ ರೀತಿ ಕುಕ್ಕರಲ್ಲಿ ಮಾಡೋದ್ರಿಂದ ಒಂದೇ ಅಳತೆಯಲ್ಲಿ ನೀಟಾಗಿ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಬಂದಿದೆ ಪಲ್ಯ, ಗ್ರೇವಿ. ವಾವ್, ಸೂಪರಾಗಿದೆ. ಬನ್ನಿ, ಇದಕ್ಕೆ ನಾವು ಖಡಕ್ ರೊಟ್ಟಿ ಜೊತೆಗೆ ಊಟ ಮಾಡೋಣ, ಚೆನ್ನಾಗಿರುತ್ತೆ. ಇದನ್ನು ಮಸಾಲೆ ರೈಸಿಗೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ನೀವು ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಕಟ್ಬೋದು, ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈ ಖಡಕ್ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿದೆ. ಈ ಫ್ಲವರ್ ಬಂದುಬಿಟ್ಟು ರೋಸ್ ಫ್ಲವರು ನಮ್ಮ ಪಾಟಲ್ಲಿ ಬೆಳೆದಿದ್ದು, ಅದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ. ಬನ್ನಿ, ವಾವ್, ಮಜವಾಗಿರುತ್ತೆ ಖಡಕ್ ರೊಟ್ಟಿ ಜೊತೆಗೆ ಈ ಎಣ್ಣೆಗಾಯಿ ಬದನೆಕಾಯಿ ಮಸಾಲ ಸೂಪರ್ ಚೆನ್ನಾಗಿರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.